ಇವತ್ತು ನಮ್ಮನೆ ಹಳೆ ನೀರಿನ ಟಾಕಿ ಒಳಗಡೆ ಒಂದ್ ದೊಡ್ಡ ಹಾವು ಬಂದು ಬಿದ್ದಿತ್ತು. ಅದನ್ನ ರೆಸ್ಕ್ಯೂ ಮಾಡೋಕಂತ ನಾ ಹೊರಟಿದ್ದೆ. ಹಾಯ್, ವೆಲ್ಕಮ್ ಟು ಮೈ ವ್ಲಾಗ್. ಒಂದ್ ಕಡೆ ಹಾವು ಹಿಡಿಲಿಕ್ಕೆ ಹೆದರಿಕೆ ಆಗ್ತಿತ್ತು. ಅದಕ್ಕೆ ಈ ಕೋಲ್ ತಕೊಂಡ್ ನಾಟಕ ಮಾಡ್ತಿದ್ದೆ. ಆದ್ರೂ ಒಂದ್ ದೊಡ್ಡ ಸಾಹಸ ಮಾಡಿದೆ. ವಿಷಯ ಏನಂದ್ರೆ ಆ ಹಾವನ್ನ ಸೇಫ್ ಆಗಿ ಹಿಡಿದ್ಬಿಟ್ಟು ಹೊರಗಡೆ ಬಿಡುದು. ಆದ್ರೆ ಆ ಹಾವನ್ನ ಮುಟ್ಟುವಷ್ಟು ಧೈರ್ಯ ನಂಗಿರ್ಲಿಲ್ಲ. ಆದ್ರೆ ಒಂದ್ ಜುಗಾಡ್ ಮಾಡಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಹಾವು ಹಿಡಿಯೋರೆಲ್ಲರೂ ಒಂದ್ ಪೈಪಿಗೆ ಒಂದ್ ಚೀಲ ಕಟ್ತಿದ್ರು. ಏನಂತ ಹೇಳಿದ್ರೆ ಹಾವನ್ನ ಈಸಿಯಾಗಿ ಆ ಚೀಲದಲ್ಲಿ ತುಂಬೋದು ಅಂತ. ಅದೇ ತರ ನಾನು ಪ್ಲಾನ್ ಮಾಡಿದೆ. ಒಂದ್ ಪೈಪ್ ತಕೊಂಡು ಒಂದ್ ಚೀಲ ತಕೊಂಡು ಅದಕ್ಕೊಂದ್ ದಾರದಿಂದ ಟೈಟ್ ಆಗಿ ಕಟ್ಟಿದೆ. ಸೊ ಇವಾಗ ಎಂತ ಹೇಳಿದ್ರೆ ಹಾವನ್ನ ಈಸಿಯಾಗಿ ಆ ಚೀಲದಲ್ಲಿ ಹಾಕ್ಬೋದು ಅಂತ. ಆದ್ರೆ ಬಲೆ ಹಾಕಿ ಇಷ್ಟು ಪ್ಯಾಕ್ ಮಾಡಿಟ್ರು ಕೂಡ ಈ ಹಾವು ಇದ್ರ ಒಳಗಡೆಯಿಂದ ಹೆಂಗೋಯ್ತು ಅಂತ ಗೊತ್ತಿಲ್ಲ. ಇರ್ಲಿ ಬಿಡಿ, ಈಗ ಹಾವನ್ನ ರೆಸ್ಕ್ಯೂ ಮಾಡ್ಬೇಕು. ಸೊ ಎಂತ ಅಂತ ಹೇಳಿದ್ರೆ, ಈಗ ಒಂದು ಪೈಪ್ ತಕೊಂಡು ಇದಕ್ಕೆ ಗಟ್ಟಿಯಾಗಿ ಕಟ್ಟಿದೆ. ಅಂದ್ರೆ ಚೀಲಕ್ಕೆ ಕಟ್ಟಿ ಅದನ್ನ ಒಂದು ಕೋಲಿಗೆ ಕಟ್ಟಿದೆ. ಯಾಕಂದ್ರೆ ಅದನ್ನ ನೀರೊಳಗಡೆ ಇಟ್ಟು ಹಿಡಿಬೇಕಿತ್ತು. ನಂಗೆ ನೀರೊಳಗೆ ಹಾವನ್ನ ಹಿಡಿದು ಅದ್ರೊಳಗಡೆ ಹಾಕುವಷ್ಟು ಧೈರ್ಯ ಇರ್ಲಿಲ್ಲ. ಇನ್ನೊಂದು ವಿಷಯ ಎಂತಪ್ಪ ಅಂದ್ರೆ, ಹಾವುಗಳಲ್ಲಿ 2 ತರ ಇರುತ್ತೆ. ಒಂದು ವೆನಮಸ್, ಒಂದು ನಾನ್ ವೆನಮಸ್. ನಾನ್ ವೆನಮಸ್ ಅಂತ ಹೇಳಿದ್ರೆ ಹಾವಲ್ಲಿ ವಿಷ ಇರುವುದಿಲ್ಲ. ವೆನಮಸ್ ಸ್ನೇಕ್ ಅಂತ ಹೇಳಿದ್ರೆ ಹಾವಲ್ಲಿ ವಿಷ ಇರುತ್ತೆ, ವಿಷಕಾರಿ ಹಾವು ಅಂತ. ಬಟ್ ಇಲ್ಲಿ ಬಿದ್ದಿರೋ ಹಾವು ಕೇರೆ ಹಾವು, ಅದು ವಿಷಕಾರಿ ಅಲ್ಲದ ಹಾವು. ಸೊ ಹಾಗಾಗಿ ಅದು ಕಚ್ಚಿದ್ರೆ ಏನು ತೊಂದರೆ ಆಗೋದಿಲ್ಲ. ಆದ್ರೂ ಸಹಿತ ನಮ್ಗೆ ಹಿಡಿಲಿಕ್ಕೆ ಹೆದರಿಕೆ ಆಗ್ತಿತ್ತು. ಆದ್ರೂ ಸಹಿತ ಏನೋ ಒಂದು ಜುಗಾಡು ಮಾಡಿ ಆ ಹಾವನ್ನ ಆ ಪೈಪ್ನ ಒಳಗಡೆ ಹಾಕ್ಬೇಕಿತ್ತು. ಆದ್ರೆ ಆ ಹಾವಿನ ತಲೆ ಯಾವ ಕಡೆ ಇದೆ, ಬಾಲ ಯಾವ ಕಡೆ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಅಂತೂ ಇಂತೂ ಹೇಗೋ ಮಾಡಿ ಆ ಹಾವನ್ನ ಮೇಲ್ಕೆತ್ತ ಪ್ರಯತ್ನ ಮಾಡ್ತಾ ಇದ್ದೆ. ಆದ್ರೆ ನೀರಿನ ಮೇಲ್ಗಡೆ ಪಾಚಿ ಬೆಳೆದಿರೋದ್ರಿಂದ ಆ ಹಾವು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಅದ್ರ ತಲೆ ಯಾವ ಕಡೆ ಇದೆ, ಬಾಲ ಯಾವ ಕಡೆ ಇದೆ ಅಂತ ಕಾಣಿಸ್ತಿರ್ಲಿಲ್ಲ. ಆದ್ರೂ ಹಾಗೂ ಹೀಗೋ ಮಾಡಿ ಹಾವನ್ನ ಮೇಲೆ ಕೆತ್ತದೆ. ಎತ್ಬಿಟ್ಟು ಅದನ್ನ ತಲೆಯನ್ನ ಆ ಪೈಪ್ ಒಳಗಡೆ ಹಾಕ್ಬೇಕಿತ್ತು. ಸೊ ಸುಮಾರು ಸರ್ಕಸ್ ಮಾಡಿ ಆದ್ಮೇಲೆ ಆ ಹಾವು ತಲೆ ಕಂಡು ಅದನ್ನ ಪೈಪ್ ಒಳಗೆ ಹಾಕ್ದೆ. ಬಟ್ ಆ ಹಾವು ತುಂಬಾ ಹೆದರ್ಕೊಂಡಿತ್ತು. ಸೊ ಪೈಪ್ ಒಳಗಡೆ ಹೋಗ್ತಾ ಇರ್ಲಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು. ನಂತರ ಅದು ಸ್ವಲ್ಪನೇ ಹೋಗ್ತಿತ್ತು. ನಂತರ ಹಾಗೂ ಹೀಗೋ ಮಾಡಿ ಪೈಪ್ ಒಳಗಡೆ ಹಾಕಾಯ್ತು. ಸೊ ಅದ್ರ ಬಾಲ ಸಮೇತ ಒಳಗಡೆ ಹೋಯ್ತು. ಹೋದ್ಮೇಲೆ ಆ ಹಾವನ್ನ ಮೆಲ್ಲಕ್ಕೆ ಅಲ್ಲಿಂದ ಎತ್ಬಿಟ್ಟು ಅದಕ್ಕೊಂದು ಕೋಲ್ ಕಟ್ಟಿದ್ನಲ್ಲ. ಸೊ ಆ ಕೋಲನ್ನ ನಿಧಾನವಾಗಿ ಬಿಚ್ಚಿಬಿಟ್ಟು ಒಂದ್ಸತಿ ಟೈಟ್ ಆಗಿ ಇನ್ನೊಂದ್ಸತಿ ಕಟ್ಟಿದೆ. ಯಾಕಂತ ಹೇಳಿದ್ರೆ ಆ ಹಾವು ಮತ್ತೆ ಚೀಲದಿಂದ ಹೊರಗಡೆ ಹೋಗ್ಬಾರ್ದು ಅಂತ. ನಂತರ ಹಾವನ್ನ ಸ್ವಲ್ಪ ದೂರದಲ್ಲಿ ಬಿಡ್ಲಿಕ್ಕಂತ ಹೋದೆ. ಆಮೇಲೆ ಹಾವನ್ನ ರಿಲೀಸ್ ಮಾಡಿದೆ ಚೀಲದಿಂದ. ಸೊ ರಿಲೀಸ್ ಮಾಡಿ ಆದ್ಮೇಲೆ ಹಾವು ಹೊರಗಡೆ ಹೋಗ್ತಿರ್ಲಿಲ್ಲ ಹೆದರ್ಕೊಂಡು. ನಂತರ ಅದನ್ನ ಹೊರಗಡೆ ಬಿಟ್ಟೆ. ಸೊ ಅದು ಹೊರಗಡೆ ಹೋಯ್ತು. ಬಟ್ ಸಿಕ್ಕಾಪಟ್ಟೆ ದೊಡ್ಡ ಇತ್ತು ಹಾವು. ಇದೊಂದು ವಿಷಯ ಎಂತ ಹೇಳಿದ್ರೆ, ಹಾವನ್ನ ಸಾಯಿಸ್ಬೇಡಿ, ಅದನ್ನ ರೆಸ್ಕ್ಯೂ ಮಾಡಿ. ಇಲ್ಲ ಅಂದ್ರೆ ರೆಸ್ಕ್ಯೂ ಮಾಡೋರಿಗೆ ಹೇಳಿ ರೆಸ್ಕ್ಯೂ ಮಾಡಿಸಿ. ಸೊ ನಂತರ ಹಾವು ಅಲ್ಲಿ ಹೋಯ್ತಾ ಇಲ್ವಾ ಅಂತ ನೋಡಿದೆ. ಸೊ ಅದ್ ಮುಂದ್ಗಡೆ ಇರುವಂತ ಆ ಹಿಂಡಲ್ಲಿ ಹೋಗಿತ್ತು. ಸೊ ನೋಡಿದ್ಮೇಲೆ ಅಲ್ಲಿ ಅದ್ರ ಬಾಲ ಮಾತ್ರ ಕಾಣ್ತಾ ಇತ್ತು. ಆಮೇಲೆ ಅದು ಹೋಯ್ತು ಅಂತ ಹೇಳಿ ಅದಕ್ಕೊಂದು ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಬಂದೆ. ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.